ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಗೌಡ್ರ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ಟೊಮೊಟೊ ಕಾಯಿಯಿಂದ ಒಂದು ಪಲ್ಯವನ್ನು ಮಾಡೋಣ. ನಾವು 3 ಟೊಮೊಟೊ ಕಾಯಿಯನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ನೀಟಾಗಿ ತೊಳೆದು ಅದನ್ನು ಒಂದು ಮೀಡಿಯಮ್ ಹಂತಕ್ಕೆ ನಾವು ಕಟ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಹಂತಕ್ಕೆ ಅಂದರೆ ತೀರ ದೊಡ್ಡದು ಆಗಬಾರ್ದು, ತೀರ ಸಣ್ಣದಾಗಬಾರ್ದು. ಅದನ್ನು ಸಣ್ಣ ಹಂತಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಒಂದು ಹೆಂಚಿಗೆ ಹಾಕಿ ನಾವು ಅದನ್ನು ಹುರಿಬೇಕಾಗುತ್ತೆ. ಯಾಕೆಂತಂದರೆ ಹಸಿ ವಾಸನೆ ಹೋಗಬೇಕಾದ ಕಾರಣ ಅದನ್ನು ನಾವು ಉರಿಬೇಕಾಗುತ್ತೆ. ಇದಕ್ಕೆ ಸಾಮಗ್ರಿಗಳು ಏನು ಹೆಚ್ಚಾಗಿ ಬೇಕಾಗಿಲ್ಲ. ಟೊಮೊಟೊ ಕಾಯಿ, ಗುರಾಳ್ ಪುಡಿ, ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಹಸಿವೆ ಹಾಕಿ ನಾವು ಅಡುಗೆ ಮಾಡಿದ್ರೆ ಸಾಕು. ಇದಕ್ಕೇನು ಹೆಚ್ಚು ಬೇಕಾಗಿಲ್ಲ. ಯಾಕಂತಂದರೆ ಇರೋದರಲ್ಲಿ ಅಡುಗೆ ಮಾಡೋದನ್ನು ತೋರಿಸೋದು ನಮ್ಮ ಅಡುಗೆ ಚಾನಲ್ನ ಮೂಲ ಉದ್ದೇಶ. ಯಾಕಂದರೆ ಎಲ್ಲರ ಮನೆಯಲ್ಲಿ ಏನು ಇಲ್ಲದಿದ್ರೂ ಕೂಡ ಮಾಡೋದನ್ನು ನಾವು ತೋರಿಸ್ಬೇಕಂತ ಈ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈಗ ನಾವು ಸಂಪೂರ್ಣವಾಗಿ ಅದನ್ನು ಹುರ್ಕೊಂಡಿದ್ದೀವಿ. ಹುರಿದ ಟೊಮೊಟೊ ಕಾಯಿಯನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಬಿಡೋಣ. ಈಗ ಬಾಣಲೆಗೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ, ಹೆಚ್ಚು ಹಾಕಿದರೂ ಚೆನ್ನಾಗಿ, ಯಾಕೆಂತಂದರೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಅದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಬೆಂದಾದಮೇಲೆ ಹುರಿದಿರ್ತಕ್ಕಂಥ ಟೊಮೊಟೊ ಕಾಯಿಯನ್ನು ನಾವು ಅದಕ್ಕೆ ಹಾಕಿಬಿಡೋಣ. ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸಬೇಕು. ಅದನ್ನು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿಯನ್ನು ನಾವು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಅಗತ್ಯವೋ ಅಷ್ಟು ಖಾರ ಊಟ ಮಾಡೋರಿದ್ದರೆ ಖಾರ ಹಾಕಿ, ಇಲ್ಲದೇ ಇದ್ದವರಿಗೆ ಸ್ವಲ್ಪ ಕಡಿಮೆ ಹಾಕಿ. ನಂತರ ಅದಕ್ಕೆ ನಾವು ಗುರಾಳ್ ಪುಡಿ ಅಂತ ಹೇಳ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ಫೇಮಸ್ಸು. ಗುರಾಳ್ ಪುಡಿಯನ್ನು ನಾವು ಹಾಕ್ತಾಯಿದ್ದೀವಿ. ಗುರಾಳ ಪುಡಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿದ ನಂತರ ಶೇಂಗಾ ಪುಡಿ, ನಾವು ಶೇಂಗಾ ಬೀಜವನ್ನು ರುಬ್ಕೊಂಡು ನೀರು ಹಾಕ್ದೇ ರುಬ್ಕೊಂಡು ಹಾಕಬೇಕು. ಅದಕ್ಕೆ ನಮ್ಮ ಕಡೆಗೆಲ್ಲ ಕಡಲೆ ಬೀಜ ಅಂತೀವಿ ನಾವು ಅದಕ್ಕೆ, ಕೆಲವೊಬ್ಬರೆಲ್ಲ ಶೇಂಗಾ ಬೀಜ ಅಂತಾರೆ. ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಅದನ್ನು ನಾವು ನಂತರ ಸ್ವಲ್ಪ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ಟೀ ಕುಡಿಯೋ ಕಪ್ಪಲ್ಲಷ್ಟು ಒಂದು ಸ್ವಲ್ಪ ನೀರನ್ನು ಹಾಕೋಣ ನಾವು. ಅದಕ್ಕೆ ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಾಡಿಸಬೇಕು. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಬಿಡಿ. ಕೊತ್ತಂಬರಿಯನ್ನು ಅಲಂಕಾರಕ್ಕೆ ಅನ್ನೋದಕ್ಕಿಂತ ರುಚಿಗೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾವು ಅಡುಗೆನ ಅಲಂಕಾರ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ನಾವು ನೋಡ್ತಾ ಇದ್ದೀವಿ. ಕೊನೆಗೂ ನಮ್ಮ ಟೊಮೊಟೊ ಕಾಯಿ ಗ್ರೇವಿ ಪಲ್ಯ ರೆಡಿ ಆಯಿತು. ಮನೆಯಲ್ಲಿ ನಮಗೆ ಕಟಮ್ ರೊಟ್ಟಿ ಇದ್ದು, ಅಂದರೆ ನಾವು ತಂಗಳು ರೊಟ್ಟಿ, ತಂಗಳು ರೊಟ್ಟಿಯನ್ನು ನಾವು ಟೇಸ್ಟ್ ಮಾಡಿ ನೋಡೋಣ. ಯಾಕಂತಂದರೆ ಇದಕ್ಕೆ ತಂಗಳು ರೊಟ್ಟಿ ಆದರೂ ಚೆನ್ನಾಗಿರುತ್ತೆ, ಚಪಾತಿ ಆದರೂ ಚೆನ್ನಾಗಿರುತ್ತೆ, ದೋಸೆ ಆದರೂ ಚೆನ್ನಾಗಿರುತ್ತೆ, ಪೂರಿಗಾದರೂ ಚೆನ್ನಾಗಿರುತ್ತೆ. ನಿಮ್ಮ ಟೇಸ್ಟ್ಗೆ ತಕ್ಕಾಗಿ ನೀವು ಮಾಡ್ಕೋಬೋದು. ನಾವು ಉತ್ತರ ಕರ್ನಾಟಕದವರು, ನಮಗೆ ರೊಟ್ಟಿನೇ ಗಟ್ಟಿ. ಹಾಗಾಗಿ ನಾವು ತಂಗಳು ರೊಟ್ಟಿಯನ್ನು ನಾವು ಜಾಸ್ತಿ ಊಟ ಮಾಡ್ತೀವಿ. ಈಗ ಒಂದು ಪ್ಲೇಟ್ಗೆ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಆದಷ್ಟು ಸ್ನೇಹಿತರೆ, ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ. ನಾವು ಇದೆಲ್ಲ ಭಾಳ ಸಲ ನಾವು ಮನೇಲಿ ಮಾಡಿದ್ವಿ, ಆದರೆ ನಿಮಗೆ ತೋರಿಸ್ಬೇಕಂತ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.